ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನೋಡಿ ಫುಲ್ ರೆಡಿಯಾಗಿದ್ದೀನಿ. ಇವತ್ತು ನಮ್ಮ ಊರಿನ ಹಬ್ಬ ಬುಂದೇಶ್ವರ ದೀಪೋತ್ಸವ. ಸೊ ರಾತ್ರಿ ಇವಾಗ 7:30 ಆಗಿದೆ. ಅದು ಇನ್ನೇನು ಬರ್ತಾರೆ. ಸೊ ನಾವು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನೋಡಿ ಅದೇ ಖಾಯ್ ಮಾಡು. ಅವನಂತೂ ಫುಲ್ ಖುಷಿಯಾಗಿದ್ದಾನೆ ಹೊರಗಡೆ ಹೋಗೋದಂತ. ಮತ್ತೆ ಹೇಳ್ತಿದ್ದಾನೆ ಐಸ್ ಕ್ರೀಮ್ ಬೇಡ ಅಮ್ಮ, ನನಗೆ ಶೀತ ಆಗುತ್ತೆ ಅಂತ ಹೇಳ್ತಿದ್ದಾನೆ. ನೋಡೋಣ, ಅಲ್ಲಿ ಹೋದ್ಮೇಲೆ ಮತ್ತೆ ಐಸ್ ಕ್ರೀಮ್ ಬೇಕು ಕೊಡಿಸು ಅಂತ ಹೇಳ್ತಾನೇನೋ ಗೊತ್ತಿಲ್ಲ, ನೋಡುವ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೆ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಓಕೆ, ಆಲ್ರೆಡಿ ಲೇಟ್ ಆಗಿದೆ. ನಾವು ಏನಂದರೆ ಅಲ್ಲಿ ತನಕ ನಮಗೆ ಗಾಡೀಲಿ ಹೋಗ್ಲಿಕ್ಕಾಗಲ್ಲ, ಅರ್ಧ ದೂರ ಹೋಗ್ಬೋದು ಅಷ್ಟೇ. ಆನಂತರ ಗಾಡಿಯೆಲ್ಲ ಓಡಾಡಲಿಕ್ಕಿಲ್ಲ, ಎಲ್ಲರೂ ನಡ್ಕೊಂಡೇ ಹೋಗಬೇಕು. ಸೊ ಬೇಗ ಬೇಗ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಇವಾಗ ಪುನಃ ಕಾಲ್ ಮಾಡ್ತೀನಿ, ಬೇಗ ಬರ್ಲಿಕ್ಕೆ ಹೋಗ್ತೀನಿ. ಬನ್ನಿ ಹಬ್ಬಕ್ಕೆ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣ. ಡ್ಯಾಡಿ ಬಂದ್ರ ಆಗ್ಬೇಕಾ? ಲೇಟ್ ಆಯಿತು. ಹಾಂ, ನಂಗೆ ಎಂತ ಕೊಡಿಸ್ರಿ? ಕೊಡಿಸ್ರಿ ಹೇಳಿ. ನೀವು ಮೊನ್ನೆ ಅಮ್ಮ ಬಂದಿದ್ ನೋಡಿ ಹಬ್ಬಕ್ಕೆ. ಎಂತ ತೆಗ್ಸಿ ಕೊಡ್ತೀರಿ? ಅಲ್ಲ ಎಂತ ಇಲ್ಲ, ಹಬ್ಬಕ್ಕೆ ಹೇಳುದು. ಓಕೆ, ಆದ್ವಿಕ್ಕೆ ಮಾತ್ರ ತೆಗ್ಸಿ ಕೊಡುದ? ಇವ್ರ ಎಂತ ಹೇಳುದು ಗೊತ್ತಾ? ಹಬ್ಬತ್ತಿಗೆ ಒಂದ್ ರೌಂಡ್ ಹಿಂಗೆ ಸೀದಾ ಹಬ್ಬ ಬಪ್ಪತ್ತಿಗೆಲ್ಲ ತಕೊಂಬಂದು ಹೇಳುದು. ಬಪ್ಪತ್ತಿಗೆ ಎಂತ ವಾಪಸ್ ಎಂತದ್ದು ತೆಗ್ಸಿ ಕೊಡುದಿಲ್ಲ. ಟೈಮ್ ಆಯ್ತು, ಲೇಟ್ ಆಯ್ತು, ಮನೆಗೆ ಹಬ್ಬ ಅಂತ ಹೇಳುದು. ಸುಮಾರು ದಿವಸ ಆಯ್ತು ನಾನು ಲಾಗ್ಗೆ ಕುಂದಾಪುರ ಕನ್ನಡ ಮಾತಾಡಿದೆ. ಹೆಂಗ ಅನ್ಸತ್ತೆ ಕುಂದಾಪುರ ಕನ್ನಡ ಮಾತಾಡ್ರೆ? ಸರಿ, ಟೈಮ್ ಆಯ್ತು, ಹೊರಡುವ. ನಾವು ಹೋಗುವಾಗ ತುಂಬ ಜನ ಸೇರಿದ್ರು, ಆದರೆ ಒಂದೊಂದು ಸಲ ಇದಕ್ಕಿಂತನೂ ಜಾಸ್ತಿ ಜನ ಸೇರ್ತಾರೆ. ನಾವು ಹೋಗುವಾಗ ನಮಗೆ ಹೆಚ್ಚಾಗಿ ಬೇರೆ ಊರಿನವರೇ ಕಾಣಿಸ್ತಾ ಇದ್ರು. ನಮ್ಮೂರಿನವರೇನಂದರೆ ಹೇಗೂ ಹತ್ರನೇ ಅಲ್ವಾ ಅಂತ ಸ್ವಲ್ಪ ಲೇಟಾಗಿ ಬರ್ತಾರೆ ಅಷ್ಟೇ. ಒಟ್ಟಿನಲ್ಲಿ ತುಂಬ ಜನ ಸೇರ್ತಾರೆ ಹಬ್ಬಕ್ಕೆ. ಕೋಟೇಶ್ವರ ಜಾತ್ರೆಗೆ ಕಂಪೇರ್ ಮಾಡಿದರೆ ಅಲ್ಲಿ ಇನ್ನೂ ಜಾಸ್ತಿ ಅಂಗಡಿಗಳು ಬಂದಿತ್ತು, ಹಾಗೆ ಇನ್ನೂ ಜನ ಜಾಸ್ತಿ ಸೇರಿದರು. ಇಲ್ಲಿ ಒಂದು ವಾರದ ತನಕನೂ ಎಲ್ಲ ಅಂಗಡಿಗಳು ಇರುತ್ತೆ. ನಾವು ಮತ್ತೆ ಹೋಗುವಾಗ ಏನೂ ತಗೊಳ್ಳಿಲ್ಲ ಆಯಿತಾ, ಯಾಕೆಂದರೆ ಅಲ್ಲಿ ಹೋಗಿ ನಿಂತ್ಕೊಂಡು ತಗೊಳ್ಳುವಷ್ಟು ಜನ ಸೇರಿರ್ತಾರಲ್ವ, ಫ್ರೀಯಾಗಿ ಶಾಪಿಂಗ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಮತ್ತೆ ಸೀದಾ ನಡ್ಕೊಂಡು ಹೋಗ್ತಾನೇ ಇದ್ವಿ. ನಡೆದು ಮಾತ್ರ ಕಾಲು ನೋವು ಸ್ಟಾರ್ಟ್ ಆಯಿತು. ಹಾಗೆ ನಮಗೆ ಅಲ್ಲಿ ರಥದಲ್ಲಿ ದೇವರನ್ನ ಕರ್ಕೊಂಡು ಹೋಗೋದು ನೋಡ್ಲಿಕ್ಕೆ ಸಿಕ್ತು, ತುಂಬ ಖುಷಿ ಆಯಿತು. ಆದ್ವಿಕಂತೂ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾ ಇದ್ದ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅವನಿಗೆ, ತುಂಬ ಎಂಜಾಯ್ ಮಾಡ್ತಾನೆ ಹಬ್ಬ ಇತ್ತಂದರೆ. ಹಾಗೆ ಮನೆಯಲ್ಲೂ ಅಷ್ಟೇ, ಯಾವುದಾದ್ರೂ ಫಂಕ್ಷನ್ ಇತ್ತಂದರೆ ಜನ ಸೇರ್ತಾರಂದರೆ ಅವನಿಗೆ ತುಂಬಾ ಖುಷಿ ಆಗುತ್ತೆ. ನಾವಿವಾಗ ಕಾರ್ಟೂನ್ ಹಬ್ಬ ನೋಡ್ಲಿಕ್ಕೆ ಹೋಗ್ತಾ ಇದ್ದ.
ಆದಿ ಪ್ರತಿ ವರ್ಷವೂ ನನ್ನ ಕಾರ್ಟೂನ್ ಹಬ್ಬಕ್ಕೆ ಕರ್ಕೊಂಡು ಹೋಗ್ತಾರೆ, ಒಂದ್ಸಲನೂ ಮಿಸ್ ಮಾಡಲ್ಲ. ಮದುವೆಗಿಂತ ಮುಂಚೆ ನಾನು ಕಾರ್ಟೂನ್ ಹಬ್ಬ ಇಲ್ಲಿ ನೋಡೇ ಇರಲಿಲ್ಲ. ಮತ್ತು ಏನಂದರೆ ನಾವು ಆವಾಗೆಲ್ಲ ಬೇಗ ಬಂದು ಬೇಗ ಹೋಗ್ತಿದ್ವಿ, ಸಂಜೆ 5 ಗಂಟೆ 6 ಗಂಟೆ ಒಳಗೆ ಮನೇಲಿರಬೇಕಿತ್ತು. ಸೊ ಹಾಗಾಗಿ ಇಷ್ಟು ಲೇಟಾಗಿ ಹೋಗ್ತಾ ಇರಲಿಲ್ಲ ಹಬ್ಬಕ್ಕೆ. ಮದುವೆ ಆದ ಫಸ್ಟ್ ವರ್ಷ ನನ್ನನ್ನು ಕೂರಿಸ್ಬಿಟ್ಟು ಕಾರ್ಟೂನ್ ಮಾಡಿಸಿದ್ರು. ಸೊ ಆ ಶೀಟನ್ನು ಹಾಗೆ ತೆಗೆದಿಟ್ಟಿದ್ದೇನೆ, ಎಲ್ಲಿಟ್ಟಿದ್ದೀನಿ ಅಂತ ಕರೆಕ್ಟಾಗಿ ನೆನಪಿಲ್ಲ, ನೋಡೋಣ ಹುಡುಕ್ತೇನೆ, ಸಿಕ್ಕಿದ್ರೆ ನಾನು ನಿಮಗೆ ಬೇರೆ ಲಾಗಲ್ಲಿ ತೋರಿಸ್ತೇನೆ ಆಯಿತಾ. ಇವತ್ತು ಆದ್ವಿಕಿದು ಅದೇ ಥರ ಒಂದು ಕಾರ್ಟೂನ್ ಚಿತ್ರ ಮಾಡಿಸೋಣ ಅಂತ ಅನಿಸ್ತು. ನಾವು ಆದರೆ ಕರೆಕ್ಟಾಗಿ ಕೂತ್ಕೊಳ್ತೇವೆ, ಮುಖವನ್ನು ಅಲ್ಲಾಡಿಸೋದು ಆ ರೀತಿ ಮಾಡಲ್ಲ. ಬಟ್ ಮಕ್ಕಳಂದರೆ ಹಾಗಲ್ಲ ಅಲ್ವಾ, ಅವರು ಆ ಕಡೆ ಈ ಕಡೆ ನೋಡ್ತಿರ್ತಾರೆ. ನೋಡುವ ಹೇಗೆ ಬರುತ್ತೆ ನೋಡುವ ಅಂತ ಅಂದ್ಕೊಂಡು ಸರ್ ಮಾಡ್ತಾ ಇದ್ದಾರೆ ನೋಡಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗತ್ತೆ ನೋಡಿ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಬೇರೆ ಎಲ್ಲೂ ನೋಡಬೇಡ, ಸರ್ ಮುಖ ನೋಡು, ಅವ್ರ ಕಣ್ಣನ್ನೇ ನೋಡ್ತಾ ಇರೋ, ನಿನಗೆ ಚೆನ್ನಾಗಿರೋ ಒಂದು ಚಿತ್ರ ಬಿಡಿಸ್ಕೊಡ್ತಾರೆ ಅಂತೆಲ್ಲ ಅವನಿಗೆ ಫುಲ್ ಹೇಳ್ತಾ ಇದ್ದೆ. ಅವನು ಮತ್ತು ಅವನಿಗೆ ಪೇಷನ್ಸ್ ಎಲ್ಲಾದರೂ ಹೋದರೆ ಮತ್ತು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಹೋಗೋಣ ಅಂತ ಹೇಳಿದರೆ ಕಷ್ಟ ಅಲ್ವಾ ಅಂತ ಹೇಳಿ. ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಇತ್ತು, ಯಾಕೆಂದರೆ ನಾನು ಅವನನ್ನು ಎತ್ಕೊಂಡು ಆ ಕಡೆ ಕೂತ್ಕೊಂಡಿದ್ದೆ, ಹೇಗೆ ಬರುತ್ತೋ ಹೇಗೆ ಬಿಡಿಸ್ತಿರ್ಬೋದು ಅಂತೆಲ್ಲ ಸ್ವಲ್ಪ ಕುತೂಹಲ ಇತ್ತು. ನೋಡಿ ಇಲ್ಲಿ ಬಿಡಿಸ್ತಾ ಇದ್ದಾರೆ. ಹಾಗೆ ನಿಮ್ಮಲ್ಲಿ ಯಾರೆಲ್ಲ ಕಾರ್ಟೂನ್ ಹಬ್ಬಕ್ಕೆ ಬಂದಿದ್ರಿ ಮತ್ತು ಯಾರೆಲ್ಲ ಕುಂದೇಶ್ವರ ದೀಪೋತ್ಸವಕ್ಕೆ ಬಂದಿದ್ರಿ ಅಂತ ಕಾಮೆಂಟ್ಸ್ ಮಾಡಿ ಹೇಳಿ. ನಾನು ಅಂದ್ಕೊಳ್ತಿದ್ದೆ ಯಾರಾದರೂ ಸಬ್ಸ್ಕ್ರೈಬರ್ ಸಿಗ್ಬೋದು ಅಂತ, ಹಾಗೆ ಆಯಿತು. ಇವತ್ತು ಕೂಡ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಸೊ ಆಮೇಲೆ ಹೇಳ್ತೇನೆ ಯಾರು ಏನು ಅಂತ. ಪಾಪ ಅದ್ವಿಕ್ ಲಾಸ್ಟ್ವರೆಗೂ ಸುಮ್ಮನೆ ಕೂತಿದ್ದ. ನನಗೆ ಒಂದು ಸ್ವಲ್ಪ ಟೆನ್ಷನ್ ಇತ್ತು, ಅವನೆಲ್ಲಾದರೂ ಅರ್ಧ ಆದ ನಂತರ ಮತ್ತೆ ಹೋಗುವ ಅಂತ ಹಠ ಮಾಡಿದರೆ ಏನು ಮಾಡೋದು ಅಂತೆಲ್ಲ ಇತ್ತು, ಸ್ವಲ್ಪ ಟೆನ್ಷನ್ ಇತ್ತು. ಸೊ ಒಟ್ಟಿನಲ್ಲಿ ಲಾಸ್ಟ್ವರೆಗೂ ಸುಮ್ಮನೆ ಕೂತ್ಕೊಂಡಲ್ಲ, ಖುಷಿ ಆಯಿತು. ಹಾಗೆ ಕೇಳಿದರು ಅವನಿಗೆ ಏನು ಇಷ್ಟ, ಜಾಸ್ತಿ ಇಂಟ್ರೆಸ್ಟ್ ಯಾವುದರಲ್ಲಿ, ಸಿಂಗಿಂಗ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಅಥವಾ ಬೇರೆ ಯಾವುದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಅಂತ ಕೇಳಿದರು. ಸೊ ನಾನು ಹೇಳಿದೆ ಅವನಿಗೆ ಡ್ಯಾನ್ಸ್ ಜಾಸ್ತಿ ಇಷ್ಟ ಅಂತ ಹೇಳಿದೆ. ಹಾಗಾಗಿ ಅವರು ಆದ್ವಿಕ್ ರಾಕ್ಸ್ ಅಂತ ಬರೆದಿದ್ದಾರೆ. ಮತ್ತು ಏನು ಅವನಿಗೆ ಡ್ಯಾನ್ಸ್ ಇಷ್ಟ ಅಲ್ವಾ, ಸೊ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡೋ ರೀತಿಯೇ ಮಾಡಿದ್ದಾರೆ. ಹಾಗೆ ಆದ್ವಿಕ್ಗೂ ತುಂಬ ಖುಷಿ ಆಯಿತು ನೋಡಿಬಿಟ್ಟು. ಎಲ್ರಿಗೂ ಹೇಳ್ತಾ ಇದ್ದ ಆದ್ವಿಕ್ ನೋಡಿ ಆದ್ವಿಕ್ ನೋಡಿ ಅಂತ ಹೇಳ್ತಾ ಇದ್ದ ಮನೆಗೆ ಬಂದ ನಂತರ, ನೋಡಿ ಹೇಗಿದೆ ಅಂತ. ಹಾಗೆ ಇನ್ನೊಂದೇನಾಯ್ತಂದರೆ, ಮನೆಯಿಂದ ಬರುವಾಗ ಹೊಸ ಚಪ್ಪಲಿ ಹಾಕ್ಕೊಂಡು ಬಂದಿದ್ದೆ. ಹೊಸದಂದರೆ ತೊಗೊಂಡು 1 ವರ್ಷ ಆಯಿತು, ನಾನು ಹಾಕೇ ಇರಲಿಲ್ಲ, ಸೈಡಲ್ಲೇ ಇತ್ತು. ನನಗದು ನೆನಪು ಆಗ್ತಾ ಇರಲಿಲ್ಲ ಎಲ್ಲಾದರೂ ಹೋಗುವಾಗ. ಇವತ್ತು ಹಾಕೋಣ ಅಂತ ಹಾಕ್ಕೊಂಡು ಬಂದೆ, ಬಟ್ ಅದು ಅರ್ಧ ದೂರದಲ್ಲಿ ಕಿತ್ತೋಯ್ತು. ಫಸ್ಟ್ ಟೈಮ್ ಹಾಕಿರೋದು, ಕಿತ್ತೋಯ್ತು. ಸೈಡಲ್ಲಿ ಇಟ್ಟಿಟ್ಟು ಅಲ್ಲೇ ಹಾಳಾಗೋಯ್ತು ಅಂತ ಅನಿಸ್ತು. ಮತ್ತು ರೋಡ್ ಸೈಡಲ್ಲಿ ಹಬ್ಬದಲ್ಲಿ ಒಂದು ತೊಗೊಳ್ಳೋಣ ಅಂತ ನೋಡಿದೆ, ಮತ್ತು ನಡ್ಕೊಂಡು ಹೋಗಬೇಕಲ್ಲ ಅಂತ ಹೇಳಿ. ಆದರೆ ಅಲ್ಲಿ ಯಾವುದು ಚೆನ್ನಾಗಿರಲಿಲ್ಲ, ಮತ್ತು ಅದು ಕೂಡ ಮತ್ತು ಬೇಗ ಕಿತ್ತೋದ್ರೆ ಏನು ಮಾಡೋದು, ರೋಡ್ ಸೈಡಲ್ಲೆಲ್ಲ ತೊಗೊಂಡು ಅಂದ್ಕೊಂಡು ಚಪ್ಪಲಿ ಶಾಪ್ ಹುಡುಕ್ತಾ ಇದ್ವಿ. ಅಲ್ಲೇ ಸಿಕ್ತು, ಅಲ್ಲೊಂದು ಚಪ್ಪಲಿ ತೊಗೊಂಡೆ, ಸಿಂಪಲ್ ಆಗಿರೋದು, ಜಸ್ಟ್ ಮನೆ ಹತ್ರ ಹಾಕ್ಲಿಕ್ಕಂತ. ಸೊ ಹಾಗೆ ಇಲ್ಲಿ ನಮ್ಮ ಮನೆಯಿಂದ ಇನ್ನೊಂದು ಗ್ರೂಪ್ ಕೂಡ ಬಂದಿತ್ತು, ಅವರೆಲ್ಲ ಒಂದು ಕಡೆ ಹೋಗಿದ್ರು. ಸೊ ಅವ್ರು ಕೂಡ ಸಿಕ್ಕಿದ್ರು ಪುನಃ. ಮತ್ತು ನಾವು ಏನಾದರೂ ತಿನ್ನಬೇಕಲ್ಲ, ಹಬ್ಬದಲ್ಲಿ ಬಂದು ಏನು ತಿಂದೆ ಹಾಗೆ ಹೋಗ್ಲಿಕ್ಕಾಗತ್ತಾ, ಪಾಕಶಾಲೆಗೆ ಹೋದ್ವಿ. ತುಂಬ ಸುಸ್ತಾಗಿದೆ. ಸೊ ತಿನ್ಲಿಕ್ಕಂತ ಬಂದಿದ್ದೇವೆ. ಆಲ್ರೆಡಿ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿರಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಲ್ರೆಡಿ ಏನೆಲ್ಲ ಹೇಳಿದ್ರಿ? ಮಸಾಲೆ ಪುರಿ, ಪಾಪಡಿ ಚಾಟ್, ದಹಿ ಪುರಿ. ಓಕೆ, ಕ್ರಿಸ್ಪಿ ಬೇಬಿ ಕಾರ್ನ್ ರೈಸ್. ಓಕೆ, ನೆಕ್ಸ್ಟ್ ನೋಡುವ, ಆಮೇಲೆ ಹೇಳ್ತೇನೆ. ಪಾಪಡಿ ಚಾಟ್,
ಬೇಬಿಕಾರ್ನ್ ಡ್ರೈ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಪರವಾಗಿಲ್ವಾ ಅಂತ ಕೇಳಿದರು. ಬಟ್ ನಮಗೆ ಆಲ್ರೆಡಿ 9:30 ಮೇಲಾಯಿತು, ಮತ್ತೆ ಲೇಟ್ ಆದರೆ ಕಷ್ಟ ಅಂತ ಅಂದ್ಬಿಟ್ಟು ಇರಲಿ ಪರವಾಗಿಲ್ಲ ನೆಕ್ಸ್ಟ್ ನೋಡ್ತೀವಿ, ಇವಾಗ ಬೇರೆ ಏನಾದರೂ ಕೊಡಿ ಅಂತ ಹೇಳಿ ಹೈದ್ರಾಬಾದ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಪ್ರತಿ ವರ್ಷವೂ ನಾವು ಕುಂದೇಶ್ವರ ಹಬ್ಬಕ್ಕೆ ಬಂದವಾಗ ಇದೇ ಹೋಟೆಲಲ್ಲಿ ತಿಂತಾ ಇದ್ವಿ. ಅಂದರೆ ಲಾಸ್ಟ್ ಇಯರ್ ಇಲ್ಲಿ ನಂದಿನಿ ಇತ್ತು, ಹೋಟೆಲ್ ನಂದಿನಿ ಇತ್ತು. ಸೊ ಅದು ಕ್ಲೋಸ್ ಆದ ನಂತರ ಅದೇ ಪ್ಲೇಸಲ್ಲಿ ಪಾಕಶಾಲೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಮೂರನೇ ವರ್ಷ ನಾವು ಇದೇ ಕಾರ್ನರಲ್ಲಿ ಕುತ್ಕೊಂಡು ತಿನ್ನೋದು. ವಿಂಡೋಯಿಂದ ಆಚೆ ನೋಡಿದರೆ ಹಬ್ಬ ಕಾಣಿಸುತ್ತೆ, ರೋಡ್ ಸೈಡೆಲ್ಲ ಕಾಣಿಸುತ್ತೆ, ಕೂತ್ರೆ ಖುಷಿ ಆಗುತ್ತೆ ಇಲ್ಲಿ ಕುತ್ಕೊಂಡು ತಿನ್ನಲಿಕ್ಕೆ. ಹಾಗೆ ಇವತ್ತಂತೂ ಫುಡ್ ಎಲ್ಲನೂ ಟೇಸ್ಟಿಯಾಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ವಿ. ಯಾಕೆಂದರೆ ನಾನಂತೂ ಇದನ್ನೆಲ್ಲ ತಿಂದೆ ತುಂಬ ದಿವಸ ಆಗಿತ್ತು. ಇತ್ತೀಚೆಗೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿದ್ನಲ್ವಾ. ನನಗೆ ಇವತ್ತಿನ ಫುಡ್ಡಲ್ಲಿ ಜಾಸ್ತಿ ಇಷ್ಟ ಯಾವ್ದು ಗೊತ್ತಾ, ಹೈದ್ರಾಬಾದ್ ಬಿರಿಯಾನಿ. ಆದಿಗೂ ಅಷ್ಟೇ ಮನೇಲಿ ಒಂದ್ಸಲ ಟ್ರೈ ಮಾಡಬೇಕು, ಇದನ್ನು ಹೇಗೆ ಬರುತ್ತೆ ನೋಡಬೇಕಂತ. ಲಾಸ್ಟಲ್ಲಿ ಒಂದು ಸ್ವಲ್ಪ ಐಸ್ ಕ್ರೀಮ್ ಕೂಡ ತಿಂದು ಮನೆಗೆ ಹೋದ್ವಿ. ಬೆಳಿಗ್ಗೆ ಇವಾಗ 10:15 ಆಯಿತು. ಸೊ ಅಮ್ಮ ಇವಾಗ ಹೊರಡ್ತಾರೆ. ಒಂದು ರೌಂಡ್ ಅವರಿಗೆ ಹಬ್ಬದಲ್ಲಿ ಏನಾದರೂ ತೊಗೊಳ್ಳೋದಿದ್ರೆ ತೆಗೆಸ್ಕೊಟ್ಬಿಟ್ಟು ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆದ್ವಿಕ್ ಸ್ಕೂಲಿಗೆ ಹೋಗಲಿಲ್ಲ, ಸ್ವಲ್ಪ ಶೀತ ಮತ್ತು ಅವನಿಗೆ ಒಂದು ಸ್ವಲ್ಪ ಏನೋ ಹಗುರ ಮೈ ಬಿಸಿ ಅಂತ ಅನಿಸ್ತಿದೆ. ಔಷಧಿ ಹಾಕಿದ್ದೀನಿ, ಆದರೆ ಅವನಿಗೆ ಇವತ್ತು ಏನು ಮಾಡಿದ್ರು ಸ್ಕೂಲ್ಗೆ ಹೋಗೋ ಮೂಡಿಲ್ಲ. ಯಾಕೆಂದರೆ ಮನೇಲಿ ತುಂಬ ಜನ ಇದ್ದಿದ್ರು, ನಮ್ಮ ಅತ್ತೆ ಮನೆಯವರೆಲ್ಲ ಬಂದಿದ್ದರು. ಸೊ ಹಾಗಾಗಿ ಅವನಿಗೆ ಸ್ಕೂಲ್ಗೆ ಹೋಗೋ ಮೂಡಿ ಇಲ್ಲ. ಬೆಳಿಗ್ಗೆಯಿಂದ ನನಗೆ ಸ್ಕೂಲಿಗೆ ರಜೆ ಅಂತಲೇ ಒಂದೇ ಸಮಯ ಹೇಳ್ತಾ ಇದ್ದ. ಹಾಗೆ ಅವನಿಗೆ ಸ್ವಲ್ಪ ಶೀತ ಅದೆಲ್ಲ ಇದ್ದದ್ರಿಂದ, ಅದು ಅಲ್ಲದೆ ರಾತ್ರಿ ನಿದ್ದೆ ಕೂಡ ಮಾಡಲಿಲ್ಲ ಅವನು. ಮನೇಲೇ ಇರಿಸ್ಕೊಂಡಿದ್ದೀನಿ. ನಿನ್ನೆ ರಾತ್ರಿ ಎಲ್ಲ ಜಾತ್ರೆ ನೋಡಿದ್ದಾಯಿತು. ಇವತ್ತು ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತ ಬಂದಿದ್ದು. ನನಗೆ ಜಾತ್ರೆಯಲ್ಲಿ ಏನಾದರೂ ತೊಗೊಳ್ಳೋದು, ಶಾಪಿಂಗ್ ಮಾಡೋದಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದೇನೋ ಒಂಥರ ಖುಷಿ ಮನಸ್ಸಿಗೆ. ಮತ್ತು ನೋಡಿದ್ದೆಲ್ಲನೂ ಬೇಕು ಅಂತಲೂ ಅನಿಸುತ್ತೆ. ಆದರೆ ನಮ್ಗೆ ಗೊತ್ತಿರುತ್ತೆ ಯಾವುದು ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ ಅಂತ. ಬಟ್ ಸ್ಟಿಲ್ ತೊಗೊಳ್ತೀವಿ ಏನಾದರೂ ಒಂದು. ಇದೆಲ್ಲ ನೋಡಿ ಒಂದಕ್ಕೆ 20 ರೂಪಾಯಿ ಅಂತೆ ಅಷ್ಟೇ. ಅದು ಕೇಳಿದವಾಗ ಖುಷಿ ಆಗುತ್ತೆ, 20 ರೂಪಾಯಿಗೆ ಇದೆಲ್ಲ ಸಿಗುತ್ತಾ ಅಂತ. ಸೊ ಅದಕ್ಕೆ ತೊಗೊಳ್ತಾ ಹೋಗೋದು. ಇದೆಲ್ಲ ಅಮ್ಮಂಗೆ ತೊಗೊಂಡಿರೋದು. ನನಗೆ ಫ್ಲವರ್ಸ್ ಇಷ್ಟ ಅಂತ ನಿಮ್ಗೆ ಮೊದಲೇ ಗೊತ್ತು. ಹೂವಿನ ಗಿಡಗಳು ಇಷ್ಟ. ಮರ್ತೇ ಹೋಯಿತು, ಹೂವಿನ ಗಿಡ ನೋಡಲಿಕ್ಕೆ ಆಗಲೇ ಇಲ್ಲ. ಸೊ ಹಾಗೆ ಮನೆಗೆ ಈ ಥರ ಒಂದು ಸ್ವಲ್ಪ ಏನಾದರೂ ಫ್ಲವರ್ ವಾಸ್ ಇದೆಲ್ಲ ತೊಗೊಳ್ಳೋಣ ಅಂತ ನೋಡ್ಲಿಕ್ಕೆ ಬಂದೆ. ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೇನೆ. ಎಂತ ಆಯ್ತಾ ಅದಕ್ಕೆ? ಬೇರೆ ಬಾಲ್ ಬೇಕಾ? ಆದ್ವಿಕಿಗೆ ಸಿಟ್ಟು ಬಂದಿದೆ ಆಯಿತಾ. ಅವನು ನಿನ್ನೆ ಒಂದು ಬಾಲ್ ತೊಗೊಂಡಿದ್ದು, ಅದು ಡಮ್ ಆಯಿತು, ಹೊಡೆದೋಯ್ತು. ಸೊ ಇವಾಗ ನಾನು ಗಡಿಬಿಡಿ ಇದನ್ನು ಕೊಡಿಸಿದೆ ಬರುವಾಗ, ಆದರೆ ಇದು ಬೇಡ ಅಂತೆ, ಅದೇ ಬಾಲ್ ಬೇಕಂತೆ. ಸೊ ಅತ್ತೆಗೆ ಹೇಳಿದ್ದೀನಿ, ಅವ್ರು ಪುನಃ ತೊಗೊಂಡು ಬರ್ತಾರೆ ಇವಾಗ. ಸೊ ನೋಡಿ ಆ್ಯಂಗ್ರಿ ಫೇಸ್. ಕೋಪನಾ ನಿಂಗೆ? ಅಜ್ಜಿ ತರ್ತಾರೀಗ. ನಾನು ನೋಡಿ ಇದನ್ನೆಲ್ಲ ತೊಗೊಂಡೆ. ರೋಸ್ ಇಷ್ಟ ಆಯಿತು, ಹಾಗೆ ಆ ವೈಟ್ ಕಲರ್ ಫ್ಲವರ್ಸ್ ಇದೆಯಲ್ಲ ಅದೇನೋ ನೋಡಿದ ತಕ್ಷಣ ಇಷ್ಟ ಆಯಿತು. ಬಟ್ ಅದನ್ನು ಎಲ್ಲಿ ಹ್ಯಾಂಗ್ ಮಾಡೋದು ಏನು ಗೊತ್ತಿಲ್ಲ, ನೋಡಬೇಕು ಯಾವ ರೀತಿ ಅರೇಂಜ್ ಮಾಡೋದು, ಮನೆಯಲ್ಲಿ ಎಲ್ಲಿ ಜೋಡಿಸಿಡೋದು ಏನು ಅಂತ. ಹಾಗೆ ರೋಸ್ ನೋಡಿ ಎಷ್ಟು ನೋಡಿದರೆ ರಿಯಲ್ ಫ್ಲವರ್ ಥರನೇ ಇದೆ, ಖುಷಿ ಆಯಿತು. ಸೊ ಹಾಗಾಗಿ ಇದನ್ನೆಲ್ಲ ತೊಗೊಂಡೆ. ಹಾಗೆ 1 ಡಜನ್ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಏನು ಗೋಲ್ಡ್ ಕಲರಲ್ಲೇ ತೊಗೊಂಡಿರೋದು. ಆಲ್ಮೋಸ್ಟ್ ಹೆಚ್ಚಿನ ಡ್ರೆಸ್ಗೆ ಸ್ಯಾರಿಗೆಲ್ಲ ಮ್ಯಾಚ್ ಆಗುತ್ತೆ ಅಂತ. ಸೊ ಇದಕ್ಕೆ 100 ರೂಪಾಯಿ ಅಂತೆ 1 ಡಜನ್ಗೆ. ಬಟ್ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ನೀವೆಲ್ಲ ಏನೇನು ತೊಗೊಂಡಿದ್ರಿ ಕಾಮೆಂಟ್ಸ್ ಮಾಡಿ ಹೇಳಿ. ಹಾಗೆ ಇವತ್ತಿನ ಈ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಟಾಟಾ, ಟೇಕ್ ಕೇರ್, ಬಾಯ್.